ಯಾವುದೇ ಪುರುಷನ ಹಿಂದೆ ಅವರ ಶಕ್ತಿ ತುಂಬೋಕೋಸ್ಕರ ಮಹಿಳೆ ಇದ್ದೇ ಇರ್ತಾರೆ. ಅವ್ರ ಸಕ್ಸಸ್ಗೋಸ್ಕರ ಮಹಿಳೆ ಇರಲೇಬೇಕಾಗುತ್ತೆ. ಜೊತೆಗೆ ಲೀಲಾವತಿ ಅವರು ಸಹ ವಿನೋದ್ ರಾಜ್ ಅವರ ಬೆಂಗಾವಲಾಗಿದ್ರು. ಜೊತೆಗೆ ಅವರ ಪತ್ನಿ ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮೊದಲೇ ಬಾರಿ ಮಾತಾಡ್ತಿದ್ದಾರೆ, ಬಟ್ ಇರ್ಲಿ, ಮಾತಾಡಿಸ್ತಾ ನಾವು ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ರ ಮ್ಯಾಮ್? ಚೆನ್ನಾಗಿದ್ದೀನಿ. ಏನಂದ್ರೆ ನಮ್ಮ ಅತ್ತೆ ಅವರು ಹೋಗಿದ್ದ ಒಂದು ದುಃಖ ತುಂಬಾ ಕಾಡ್ತಾ ಇದೆ. ಹೌದು ಮ್ಯಾಮ್, ಈಗಾಗಲೇ ಲೀಲಾವತಿ ಮ್ಯಾಮ್ಗೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಅಂದಿನ ಚಿತ್ರರಂಗದ ಕಲಾವಿದರಿಂದ ಹಿಡಿದು ಆ ಫ್ಯಾನ್ಸ್ ಇಂದ ಹಿಡಿದು ನಾವು ಸಹ ಮಕ್ಕಳಿದ್ದಾಗ ಮ್ಯಾಮ್ ಸಿನಿಮಾಗಳನ್ನ ನೋಡಿ ಬೆಳೆದವರು. ನೀವು ಅವರ ಸೊಸೆಯಾಗಿ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಹೇಗಿದ್ರು ನಿಮ್ಮ ಜೊತೆ? ಅಯ್ಯೋ, ಅವರು ಸೊಸೆ ಅತ್ತೆ ಆ ತರ ರಿಲೇಶನ್ಶಿಪ್ ಇರ್ಲಿಲ್ಲ. ಫ್ರೆಂಡ್ಸ್ ಆಗಿ ಅಡ್ವೈಸ್ ಮಾಡ್ತಾ ಇದ್ರು. ನೀನು ಇನ್ನೊಬ್ರಿಗೆ ಮಾದರಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಜೀವನದಲ್ಲಿ ಕಷ್ಟಪಟ್ಟೆ, ನನ್ನ ನೋಡಿ ಇನ್ನೊಬ್ಬನ ಸಂತೋಷ ಪಡಿಸ್ಬೇಕು ಅಂತ ಆಸೆ. ಆತರ ನೀನು ಮಾದರಿಯಾಗಿ ನಡ್ಕೋಬೇಕು ಅಂತ ಹೇಳ್ತಾರೆ. ನನ್ಗೆ ನಿನ್ನ ನೋಡಿ ಕಲಿಬೇಕು, ಆತರ ನೀನ್ ಆಗ್ಬೇಕು ಅಂತ ಹೇಳ್ತಾರೆ. ಅಯ್ಯೋ, ನನ್ಗೆ ಏನು ಅಡಿಗೆ ಬರಲ್ಲ. ನಮ್ಮ ಅತ್ತೆಯವರಿಂದನೇ ತುಂಬಾ ಅಡಿಗೆ ಕಲ್ತೆ ನಾನು. ಬಟ್ ನಾನು ಏನೇ ಅಡಿಗೆ ಮಾಡಿದ್ರು ಕೂಡ ಅವರಲ್ಲಿರೋ ಆ ಒಂದು ಟಚ್ ನನಗೆ ಬಂದಿಲ್ಲ, ಬರೋದು ಇಲ್ಲ. ಅಷ್ಟು ಚೆನ್ನಾಗಿ ತುಂಬಾ ಅಡಿಗೆ ಮಾಡ್ತಾರೆ. ನಾನ್ ನೋಡಿದೆ ನಿಮ್ ಮಗನ ಸಾಕಷ್ಟು ಪ್ಯಾಂಪರ್ ಮಾಡ್ತಿದ್ರಿ. ಎಲ್ಲ ಲೀಲಾವತಿ ಅಮ್ಮನವರಲ್ಲಿ ಇರುವಂತಹ ಗುಣಗಳು ನಿಮ್ಮಲ್ಲೂ ನಾವು ಕಾಣ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನ್ ತುಂಬಾ ಅದೃಷ್ಟವಂತೆ, ನೀವ್ ಹಂಗೆ ಹೇಳಿದ್ರೆ. ನಿಜವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಮ್ಯಾಮ್ ತುಂಬಾ ಇಂಟೆಲಿಜೆಂಟ್, ಸ್ಟ್ರಿಕ್ಟ್, ಹಾಗೆ ಧಾರಾಳವಂತರು. ಎಲ್ಲಿ ಯಾವಾಗ ಕೊಡ್ಬೇಕು ಅವ್ರು ಕೊಡು. ಸುಮ್ನೆ ಅನಾವಶ್ಯವಾಗಿ ವೇಸ್ಟ್ ಮಾಡಲ್ಲ ಅವರು ದುಡ್ಡ. ಅವ್ರ ದುಡ್ಡು ಯಾವ್ದಕ್ಕಾದ್ರೂ ಯೂಸ್ ಆಗ್ಬೇಕು ಅಂತದಕ್ಕೆ ಧಾರಾಳವಾಗಿ ಕೊಡ್ತಾರೆ. ವೇಸ್ಟ್ ಆದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸಂಬಂಧ ಉಳಿಬೇಕಂದ್ರೆ ಮ್ಯಾಮ್ ನಾನು ನೋಡಿ ಕಳಿಬೇಕು. ಖಂಡಿತ 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 ಸಂಬಂಧದ ಅರ್ಥನೇ ಅವರು. ನಿಮ್ಮ ಜೊತೆಗೆ ಕೊನೆ ಬಾರಿ ಏನ್ ಮಾತನಾಡಿದ್ರು ಮ್ಯಾಮ್? ನಾವ್ ಇಲ್ಲಿದೀವಿ, ನೀನ್ ಅಲ್ಲಿದ್ಯಾ, ನಾವ್ ಒಟ್ಟಿಗೆ ಇರುವಂತ ಸಂದರ್ಭ ಏನಂತಾರೆ ಆಗ್ತಾ ಇಲ್ವೇ, ಯಾವಾಗ ನಾವ್ ಒಟ್ಟಿಗೆ ಇರ್ತೀವಿ, ಇದೆಲ್ಲ ಹೇಳ್ತಾ ಇದ್ರು. ಕೊನೆಯದಾಗಿ ಮಗನ ಮದುವೆ ನೋಡುವಂತ ಆಸೆ ತಾಯಿಗೆ ಇತ್ತಂತೆ? ತುಂಬಾ ಇತ್ತು. ನನಗೂನುವೆ ಅದು ನನ್ ಮಗನ್ ಮದ್ವೆ ನಮ್ಮ ಅಮ್ಮನ ಕೈಲಿ, ನಮ್ಮ ಅತ್ತೆಯವ್ರ ಕೈಲಿನೇ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ತರ ಮ್ಯಾಚ್ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನನ್ ಮಗನ್ಗೂ ಅವರು ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಿ ಅವ್ರ ಕೈಯಿಂದ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ನಮ್ ಸಂಸಾರನ ಚೆನ್ನಾಗಿ ತೂಗುವಂತ ಹುಡುಗಿ ಒಂದು ಬೇಕು ಅಂತಂತೆ ಯಾವಾಗ್ಲೂ. ಈಗ ಹೆಣ್ಣಿಗೆ ಅಂದ್ರೆ ಒಂದು ಮನೆ ನಡ್ಕೊಳ್ಳೋ ಶಕ್ತಿ ಇರ್ಬೇಕು. ಅಮ್ಮನವ್ರು ಏನ್ ಹೇಳ್ತಿದ್ರು ಆ ಒಂದು ಗುಣದಲ್ಲಿ? ಹೌದು, ತಾಳ್ಮೆ ಇರ್ಬೇಕು, ಪ್ರೀತಿ ಇರ್ಬೇಕು, ಒಳ್ಳೆ ಅಡಿಗೆ ಮಾಡಿ ಬಡ್ಸೋಂತ ಒಂದು ಹೆಂಡತಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೂ ಗಂಡನ್ಗೂ ಒಳ್ಳೆ ಹೆಂಡತಿನ ಆಗಿರ್ಬೇಕು, ಹಾಗೆ ಗಂಡನ್ಗೆ ಒಂದು ತಾಯಿ ಕೂಡ ಆ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ಸೆಲೆಬ್ರಿಟಿ ಫ್ಯಾಮಿಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಇದ್ರು ನೀವಿಷ್ಟು ಸಿಂಪಲ್ ಆಗಿ ಇದ್ದೀರಾ. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಚೆನ್ನೈನಲ್ಲಿದ್ರು? ಇಲ್ಲ, ನಾನು ಕರ್ನಾಟಕದವಳೆ, ಮೈಸೂರವಳೆ. ಹೌದು, ಬಟ್ ಕನ್ನಡ ಹೌದೌದು. ನಾನು ಕಾನ್ವೆಂಟ್ ಅಲ್ಲಿ ಓದಿದ್ರು ಕೂಡ ಕನ್ನಡ ಎಲ್ಲ ಮಾತಾಡ್ತೀನಿ. ಸುತ್ತಮುತ್ತ ಎಲ್ರು ಮರ್ಯಾದೆ ಕೊಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಆ ಬ್ಯಾಕ್ ಗ್ರೌಂಡ್ ಇಂದ? ಎಲ್ಲ ನಮ್ಮ ಅತ್ತೆಯವರಿಂದಲೇ ಅನ್ಸುತ್ತೆ ನನ್ಗೆ. ಮಗನ್ ಏನಾದ್ರು ಚಿತ್ರರಂಗಕ್ಕೆ ಕಳಿಸುವಂತ ಪ್ಲಾನ್ ಇದೆ ಅವ್ರಿಗೆ? ನಮ್ಮ ಅತ್ತೆ ಅವ್ರಿಗೆ ನನ್ನ ಮಗನ ಒಂದು ಒಳ್ಳೆ ಉನ್ನತ ಅಧಿಕಾರಿಯಾಗಿ ಮಾಡ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಒಳ್ಳೆ ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಬಹುಶಃ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಆ ಜೀವನ ಬೇಡಪ್ಪ, ನೀನು ಒಳ್ಳೆ ದಾರಿಲಿ ನಡಿ, ಒಳ್ಳೆ ಅಂದ್ರೆ ದಾರಿ ಇನ್ ದ ಸೆನ್ಸ್ ಅವರು ಒಳ್ಳೆ ಉದ್ಯೋಗಸ್ಥನಾಗಿ ಬಾಳ್ಬೇಕು ನೀನು. ಅವ್ರು ತುಂಬಾ ಜಂಜಾಟ ಎಲ್ಲ ಅನುಭವಿಸೋದು, ನಿನ್ಗೆ ಆ ತರದ್ದು ಇದು ಬೇಡ ಅಂತ ಹೇಳಿದ್ರು. ಈ ತೋಟ ಇದು ಎಲ್ಲ ನೋಡ್ತಿದ್ರು, ಒಂದ್ ರೀತಿ ಪ್ರಕೃತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ. ಹೌದು, ನಮಗೂ ಅದೇ ತರ ಖಂಡಿತ. ವಿ ಆರ್ ಸೋ ಬ್ಲೆಸ್ಡ್. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಇಟ್ಟಿದ್ದೇ ಅಮ್ಮ ನಮ್ಗೆ. ನಾನು ಸಿಟಿಲಿ ಬೆಳೆದವಳು. ಆಮೇಲೆ ಗೊತ್ತಾಯ್ತು, ಇವಾಗ ನಂಗೆ ಈ ವಾತಾವರಣ ಅಭ್ಯಾಸ ಆಗಿ ನನ್ಗೆ ಸಿಟಿಲಿ ಹೋಗಿ ಬದುಕೋ ಅಂತ ಆಸೆ ನನ್ಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದೆಷ್ಟು ವಿನೋದ್ ರಾಜ್ ಅವರ ಪತ್ನಿಯವರ ಮಾತಾಗಿತ್ತು. ಅಂದ್ರೆ ತುಂಬಾ ಸರಳ ಜೀವನವನ್ನ ಅವರು ಇಲ್ಲಿ ನಡೆಸ್ತಾ ಇದ್ದಾರೆ. ಸೋಲದೇವನ ಹಳ್ಳಿಯಲ್ಲಿ ಇದ್ರೂನು, ಇಷ್ಟು ದಿನ ಅವರು ಚೆನ್ನೈನಲ್ಲಿ ಇದ್ರೂನು, ಈ ಒಂದು ಸೋಲದೇವನ ಹಳ್ಳಿಯಲ್ಲಿ ಇನ್ಮೇಲೆ ನಮ್ಮ ಜೀವನವನ್ನ ಹೊಸದಾಗಿ ನಾವು ಪ್ರಾರಂಭ ಮಾಡ್ತೀವಿ. ಅತ್ತೆ ಇರುವಾಗ ನಾವು ಇರೋಂತ ಅವಕಾಶ ನಮಗೆ ಸಿಗ್ಲಿಲ್ಲ. ಯಾಕಂದ್ರೆ ಮಗನ ಒಂದು ವಿದ್ಯಾಭ್ಯಾಸ ನಾವು ಅಲ್ಲಿ ನೋಡ್ಕೋಬೇಕಾಗಿತ್ತು. ತಾಯಿಯವರೇ ಅಲ್ಲಿ ಇರಿ, ಮಗನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಅಧಿಕಾರಿ ಮಾಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅವರ ಮಾತನ್ನ ನಾವು ಈಡೇರಿಸಿದೀವಿ, ಮೀರ್ತಾ ಇಲ್ಲ ಅನ್ನುವಂಥದ್ದನ್ನ ಅವರ ಪತ್ನಿ ಹೇಳಿರುವಂತದ್ದು. ಇದಿಷ್ಟು ವಿನೋದ್ ರಾಜ್ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕಿಟ್ ಪಾಟೀಲ್, ವಿಸ್ತಾರ ನ್ಯೂಸ್, ನೆಲಮಂಗಲ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್ ನಿಖರ ಜನಪರ.